ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕ್ ನಡುವಿನ ಪ್ರಾಕ್ಸಿ ಯುದ್ಧಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಭಾರತಕ್ಕೆ ಹೊಸ ವಾರ್ ಫ್ರಂಟ್ ಓಪನ್ ಮಾಡಿರೋ ಲಷ್ಕರ್ ನಾವೀಗ ಬಾಂಗ್ಲಾದಿಂದ ನುಗ್ತೀವಿ ಅಂತ ಘೋಷಿಸಿದೆ. ಅಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ರಹಸ್ಯವಾಗಿ ಮತ್ತು ಆತಂಕಕಾರಿ ಬೆಳವಣಿಗೆಗಳು ಕೂಡ ಆಗ್ತಿವೆ. ಒಂದ್ ಕಡೆ ಉಗ್ರ ಹಫೀಜ್ ಸಯೀದ್ನ ಆಪ್ತ ಬಾಂಗ್ಲಾ ಭಾರತ ಗಡಿ ಭಾಗಕ್ಕೆ ಭೇಟಿ ಕೊಟ್ಟು ಉಪದೇಶ ಕೊಡ್ತಿದ್ದಾನೆ, ರೊಚ್ಚಿಗೇಳಿಸ್ತಾ ಇದ್ದಾನೆ ಜನರನ್ನ. ಇನ್ನೊಂದ್ ಕಡೆ ಪಾಕ್ ನೌಕಾಪಡೆ ಹಡಗು ಬಾಂಗ್ಲಾ ಕರಾವಳಿಗೆ ಬಂದು ನಿಂತ್ಕೊಂಡಿತ್ತು. ಇದ್ರ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ. ಸೀರಿಯಸ್ ಆಗಿ ಬಾಂಗ್ಲಾವನ್ನ ಪಾಕ್ ಪ್ರಾಕ್ಸಿಯಾಗಿ ಯೂಸ್ ಮಾಡ್ಕೊಳ್ತಿರೋದು ಸ್ಪಷ್ಟವಾಗ್ತಿದೆ. ಲಷ್ಕರ್ ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ಕೂಡ ಮಾಹಿತಿ ಬಂದಿದ್ದು ಗುಪ್ತಚರ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾ ನೆಕ್ಸ್ಟ್ ಪಾಕಿಸ್ತಾನ ಆಗಬಹುದು. ಮತ್ತೆ ಪಾಕ್ನ ಕಪಿಮುಷ್ಟಿಗೆ ಹೋಗಿ ಭಾರತವನ್ನ ಇನ್ನೊಂದು ಸೈಡ್ನಿಂದಲೂ ಕೂಡ ಕವರ್ ಮಾಡೋಕೆ ಬಾಂಗ್ಲಾವನ್ನ ಬಳಸ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬನ್ನಿ, ಹೊಸ ಬಾಂಗ್ಲಾ ಫ್ರಂಟ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಈ ವರದಿಯಲ್ಲಿ ನಾವು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಜೊತೆಗೆ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋಕೆ, ವೀಕ್ಲಿ ಬಿಸ್ ನ್ಯೂಸ್ ಅನ್ನು ನೋಡೋಕೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ನ ನೀವು ಕೂಡ ನೋಡೋಕೆ, ಹಾಗೆ ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ನಲ್ಲಿ ಪಾಲ್ಗೊಳ್ಳೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಿ. ಬಾಂಗ್ಲಾ ಒಳಗೆ ಪಾಕ್ ಉಗ್ರರು, ಅಲ್ಲಿಂದ ದಾಳಿ ಆಗ್ಬೋದು ಎಂದ ಭಾರತೀಯ ಏಜೆನ್ಸಿಗಳು. ಎಸ್, ಬಾಂಗ್ಲಾ ಒಳಗೆ ನಡೀತಾ ಇರೋ ಒಂದೊಂದು ಘಟನೆ ಕೂಡ ಈಗ ದೇಶದ ಭದ್ರತೆ ಬಗ್ಗೆ ಸೀರಿಯಸ್ ಆಗಿ ವರ್ಕ್ ಮಾಡಬೇಕಾದ ಅನಿವಾರ್ಯತೆ ತಂದಿದೆ. ದೇಶದ ಭದ್ರತೆ ಮೇಲೆ ಯಾವಾಗಲೂ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು. ಈಗ ಚಾಲೆಂಜ್ ಲೆವೆಲ್ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿದೆ. ಶೇಖ್ ಹಸೀನಾ ಅವ್ರನ್ನ ಓಡಿಸಿದ ನಂತರ ಭಾರತ ಹಾಗೂ ಬಾಂಗ್ಲಾ ನಡುವೆ ಸಂಬಂಧ ಚೆನ್ನಾಗಿರಲಿಲ್ಲ. ಅಫ್ಕೋರ್ಸ್ ಆ ನಿರೀಕ್ಷೆ ಇತ್ತು ಹಿಂಗಾಗುತ್ತೆ ಅಂಥೇಳಿ. ಆದರೆ ಈ ಲೆವೆಲ್ಗೆ ಬಾಂಗ್ಲಾ ಪಾಕಿಸ್ತಾನದ ದಾಸನ್ ಥರ ಬಿಹೇವ್ ಮಾಡುತ್ತೆ ಅಂಥೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಈಗ ಅದು ಆಗ್ತಾ ಇದೆ. ಪಾಕ್ ಸೇನೆ ಮತ್ತು ISI ಬಾಂಗ್ಲಾದಲ್ಲಿ ಬೀಡು ಬಿಡ್ತಾ ಇದ್ದಾರೆ. ಉಗ್ರರು ಮತ್ತು ಉಗ್ರರ ಆಪ್ತರು ನಿರಂತರವಾಗಿ ಬಾಂಗ್ಲಾಗೆ ಭೇಟಿ ಕೊಡ್ತಾ ಇದ್ದಾರೆ. ಹಫೀಜ್ ಸಯೀದ್ನ ಆಪ್ತ, ಲಷ್ಕರ್ ಚೀಫ್ ಹಫೀಜ್ ಸಯೀದ್ನ ಆಪ್ತ, ಪಾಕ್ನ ಮರ್ಕಜ್ ಜಮಿಯತ್ ಅಲ್ ಇ ಹದೀತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಬ್ತಿಸಾಮ್ ಇಲಾಹಿ ಜಹೀರ್ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದ. ಅಕ್ಟೋಬರ್ 25ನೇ ತಾರೀಕು ಢಾಕಾಗೆ ಬಂದು ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ದ. ಅಷ್ಟು ಮಾತ್ರ ಅಲ್ಲ, ಸುಮ್ಮನಿರದೆ ಭಾರತ ಬಾಂಗ್ಲಾ ಗಡಿಯಲ್ಲಿರೋ ಹಳ್ಳಿಗಳಿಗೆ, ಜಿಲ್ಲೆಗಳಿಗೆಲ್ಲ ಭೇಟಿ ನೀಡಿ ಅಲ್ಲಿನ ಯುವಕರ ತಲೆಗೆ ಭಾರತ ವಿರೋಧಿ ಮತಾಂಧತೆಯನ್ನು, ಜಿಹಾದಿ ಮೈಂಡ್ಸೆಟ್ಟನ್ನು ತುಂಬಿದ್ದ. ಗಡಿ ಭಾಗದಲ್ಲಿ ಭಾರತ ವಿರೋಧಿ ಮನಸ್ಥಿತಿ ಬರೋಕೆ ಎಲ್ಲ ಪ್ರಚೋದನೆ ಕೊಟ್ಟು ಹೋಗಿದ್ದ. ಅದರ ಬೆನ್ನಲ್ಲೇ ಲಷ್ಕರ್ ಕಮಾಂಡರ್ ಸೈಫುಲ್ಲಾ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ ಓಪನ್ ಆಗಿ. ಪಾಕ್ನ ಬಹವಲ್ಪುರ್ನಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ಮಾತನಾಡಿದ ಸೈಫುಲ್ಲಾ, ನಮ್ಮ ಮುಂದಿನ ಪ್ಲಾನ್ ಬೇರೆನೇ ಇದೆ ಅಂತ ಅರ್ಚಾಡಿದ್ದಾನೆ. ಅಲ್ಲೇ ನಮ್ಮ ನಾಯಕ ಹಫೀಜ್ ಸಯೀದ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರು ಬಾಂಗ್ಲಾ ಮೂಲಕ ಭಾರತದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಇದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೀನಿ. ಹಫೀಜ್ ಸಯೀದ್ರ ಆಪ್ತ ಸಹಾಯಕ ಇಬ್ತಿಸಾಮ್ ಇಲಾಹಿ ಜಹೀರ್ ಬಾಂಗ್ಲಾಗೆ ಭೇಟಿ ಕೊಟ್ಟರು. ಇದೆಲ್ಲ ನಮಗೆ ಶಕ್ತಿ ಕೊಡೋ ಘಟನೆಗಳು ಅನ್ನೋ ಹೇಳಿಕೆ ಕೊಟ್ಟಿದ್ದಾನೆ. ಆ ಮೂಲಕ ಈ ಭೇಟಿಯ ಹಿಂದಿನ ಉದ್ದೇಶವನ್ನ ಆತನೇ ಬಾಯ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಹಿಸ್ಟ್ರಿ ಬಗ್ಗೆ ಕೂಡ ಮಾತನಾಡಿದ್ದಾನೆ. ಈ ಹಿಂದೆ ಭಾರತದ PM ಇಂದಿರಾ ಗಾಂಧಿ ಧರ್ಮದ ಆಧಾರದ ಮೇಲೆ ರಚನೆಯಾದ 2 ರಾಷ್ಟ್ರ ಸಿದ್ಧಾಂತವನ್ನ ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿಸಿದ್ದೀವಿ ಅಂತ ಹೇಳಿದ್ರು. 1971ನಲ್ಲಿ ಒಂದೇ ಧರ್ಮ ಆದರೂ ಕೂಡ ತುಂಡಾಯ್ತಲ್ಲ ಪಾಕಿಸ್ತಾನ, ಅರ್ಧ ರಾಷ್ಟ್ರ ಕಳ್ಕೊಂಡು ಬಾಂಗ್ಲಾದೇಶ ಹುಟ್ಟಲ್ಲ. ಮತ್ತೆ ಧರ್ಮದ ಆಧಾರದ ರಚನೆ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಯನ್ನ ಇಂದಿರಾ ಗಾಂಧಿ ಕೇಳಿದ್ರು. ಈಗ ನೋಡಿ, ಏನು ಮುಳುಗಿಸೋದು, ನಾವೆಲ್ಲ ಮತ್ತೆ ಒಂದಾಗ್ತಾ ಇದ್ದೀವಿ. ದೇವರ ಕೃಪೆಯಿಂದ ಬಾಂಗ್ಲಾದಲ್ಲಿ ನಮ್ಮ ಕೆಲಸ ಚೆನ್ನಾಗಿ ನಡೀತಾ ಇದೆ. ಇದರಿಂದಾಗಿ ಭಾರತ ಚಿಂತೆಗೀಡಾಗಿದೆ ಅಂತ ದೊಡ್ಡ ವಿದೇಶಾಂಗ ನೀತಿ ಎಕ್ಸ್ಪರ್ಟ್ ರೀತಿಯಲ್ಲಿ ಈತ ಮಾತನಾಡಿದ್ದಾನೆ. ಧೂರ್ತ. ಅಷ್ಟೇ ಅಲ್ಲ, ಅಮೆರಿಕದ ಬಗ್ಗೆ ಕೂಡ ಮಾತನಾಡಿದ್ದಾನೆ. ಜಿಹಾದ್ ಕಲಿತಿರೋ ನಿಮ್ಮನ್ನೆಲ್ಲ ಕಳೆದ ಮೇ 10ನೇ ತಾರೀಕು ದೇವರು ಕಾಪಾಡಿದ್ರು. ಭಾರತ ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವೆಲ್ಲ ದೇವರ ದಯೆಯಿಂದ ಉಳ್ಕೊಂಡ್ವಿ. ಈಗ ಅಮೆರಿಕ ಕೂಡ ನಮ್ಮೊಂದಿಗಿದೆ. ಭಾರತ ನಮ್ಮ ಜಿಹಾದನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿದೆ. ಹೀಗಾಗಿ ನಾವು ಇದನ್ನು ಸುಮ್ಮನೆ ಬಿಡಬಾರ್ದು. ಕಳೆದ ಮೇ 10ನೇ ತಾರೀಕು ಏನಾಯಿತು ಅಂತ ನೀವೆಲ್ಲ ನೋಡಿದ್ದೀರಿ. ಆಗ ಹೇಗೆ ಫೈಟ್ ಮಾಡಿದ್ರೋ ಹಾಗೆ ವೀರಾವೇಶದಿಂದ ನಾವೆಲ್ಲ ಹೋರಾಡಬೇಕಾಗಿದೆ. ಪಾಕ್ ಜಿಹಾದಿಗಳ ತಾಕತ್ತನ್ನು ತೋರಿಸ್ಬೇಕು ಅವರಿಗೆ. ಜಿಹಾದ್ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡುತ್ತೆ, ಇಡೀ ದೇಶವನ್ನು ಮುನ್ನಡೆಸುತ್ತೆ ಅನ್ನೋ ಶಪಥ ಮಾಡಬೇಕು ನಾವು ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಈ ಮೂಲಕ ಬಾಂಗ್ಲಾವನ್ನು ನೆಕ್ಸ್ಟ್ ಲಾಂಚ್ ಪ್ಯಾಡ್ ಆಗಿ ಮಾಡ್ಕೊಳ್ತಿರೋದನ್ನು ಅಧಿಕೃತವಾಗಿ ಈ ಲಷ್ಕರ್ ಕಮಾಂಡರ್ ಘೋಷಿಸಿದ್ದಾನೆ. ಬರೀ ಇವನು ಘೋಷಿಸಿರೋದು ಮಾತ್ರ ಅಲ್ಲ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಇದೇ ರೀತಿ ವಾರ್ನಿಂಗ್ ಕೊಟ್ಟಿವೆ. ಜಮ್ಮು ಕಾಶ್ಮೀರದಲ್ಲಿ ತುಂಬಾ ಭದ್ರತೆ ಇರೋ ಕಾರಣ ಈಶಾನ್ಯ ರಾಜ್ಯಗಳ ಮೂಲಕ ಬಂದು ಪಾಕ್ ಹೇಳಿ ಕೆಲಸ ಮಾಡಬಹುದು ಅಂತ ಗುಪ್ತಚರ ಮಾಹಿತಿ ಕೂಡ ಬರ್ತಾ ಇದೆ. ಲಷ್ಕರ್ ಈಗ ಬಾಂಗ್ಲಾವನ್ನು ಕೂಡ ಲಾಂಚ್ ಪ್ಯಾಡ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಬಾಂಗ್ಲಾದಲ್ಲಿ ಒಂದಷ್ಟು ಶಾಕಿಂಗ್ ಬೆಳವಣಿಗೆಗಳು ನಡೀತವೆ. 50 ವರ್ಷಗಳ ನಂತರ ಪಾಕಿಸ್ತಾನದ ಯುದ್ಧ ನೌಕೆಯೊಂದು ಬಾಂಗ್ಲಾಗೆ ವಿಸಿಟ್ ಕೊಟ್ಟಿದೆ. ಅದರಲ್ಲಿ ಏನಿದೆ ಅದಿನ್ನೂ ಸ್ಪಷ್ಟ ಇಲ್ಲ. ಆದರೆ ಬಾಂಗ್ಲಾದ ರಾಜಧಾನಿಯಲ್ಲಿ ಒಂದು ISI ಬೇಸ್ ಕೂಡ ನಿರ್ಮಾಣ ಆಗಿರೋ ಮಾಹಿತಿ ಬರ್ತಾ ಇದೆ.
ISI ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ. ಇತ್ತೀಚೆಗಷ್ಟೇ ಪಾಕ್ನ ಜನರಲ್ ಶಾಹಿದ್ ಶಮ್ಸಾದ್ ಮಿರ್ಜಾ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ರು. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮ್ನಲ್ಲೂ ಕೂಡ ಪಾಕ್ ನೌಕಾಪಡೆ ಮುಖ್ಯಸ್ಥ ನವೀದ್ ಅಶ್ರಫ್ ಬಾಂಗ್ಲಾದಲ್ಲೇ ಇದ್ದಾರೆ. ರಕ್ಷಣಾ ಸಹಕಾರವನ್ನು ಇನ್ನಷ್ಟು ಆಳವಾಗಿಸೋಕೆ ಈ ಭೇಟಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಾಂಗ್ಲಾದ ಅನ್ಸರುಲ್ ಬಾಂಗ್ಲಾ ಟೀಮ್ ABT ಪಾಕ್ನ ಲಷ್ಕರ್ ಜೊತೆಗೂಡಿ ಭಾರತದ ಈಶಾನ್ಯ ರಾಜ್ಯಗಳ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗುಪ್ತಚರ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾಗೆ ಶೇಖ್ ಹಸೀನಾರನ್ನ ಕೆಳಗಿಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಬಾಂಗ್ಲಾದ ಜಮಾತೆ ಇಸ್ಲಾಮಿ ಸಂಘಟನೆ ಈಗ ಪದೇ ಪದೇ ಈಶಾನ್ಯ ರಾಜ್ಯಗಳ ಗಡಿಯ ಹತ್ತಿರದಲ್ಲಿ ರ್ಯಾಲಿ ಮಾಡ್ತಾ ಇದೆ. ಮಾಹಿತಿ ಪ್ರಕಾರ ಬಾಂಗ್ಲಾದಲ್ಲಿ ಬರೋಬ್ಬರಿ 9 ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಆಕ್ಟಿವ್ ಇವೆ. ಇವುಗಳಿಗೆಲ್ಲ ISIನ ಸಪೋರ್ಟ್ ಇದೆ. ಭಾರತ ವಿರೋಧಿ ಉಗ್ರರು ಬಾಂಗ್ಲಾದ ಜೈಲುಗಳಿಂದ ಬಿಡುಗಡೆ ಆಗೋ ರೀತಿ ಉಗ್ರರ ಸಪೋರ್ಟರ್ಸ್ ನೋಡ್ಕೊಳ್ತಾ ಇದ್ದಾರೆ. ಆ ಮೂಲಕ ವಿಚಾರ ಸ್ಪಷ್ಟ. ಭಾರತ ಅಫ್ಘಾನ್ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿ ಮಾಡಿಕೊಂಡು ಆ ಕಡೆಯಿಂದ ಸುತ್ತುವರಿತಾ, ಈ ಕಡೆಯಿಂದ ಭಾರತನೇ ಇದೆ. ಮಧ್ಯದಲ್ಲಿ ಪಾಕಿಸ್ತಾನದವ್ರು ಹೇಳ್ತಿದಾರಪ್ಪ, ನಮಗೆ ಗೊತ್ತಿಲ್ಲ, ಬಲೂಚಿಗಳಿಗೆ TTPಗಳಿಗೆಲ್ಲ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂಥೇಳಿ ಪಾಕಿಸ್ತಾನದವರು ಹೇಳ್ತಿದ್ದಾರೆ. ಸೊ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಬಾಂಗ್ಲಾವನ್ನು ತನ್ನ ತೆಕ್ಕೆಗೆ ಸೆಳೆಕೊಂಡು ಬಾಂಗ್ಲಾ ಮೂಲಕ ಒಂದು ವೇಳೆ ಸನ್ನಿವೇಶ ಎದುರಾದರೆ ಅಲ್ಲಿನ ಜಿಹಾದಿಗಳನ್ನು, ಬಾಂಗ್ಲಾ ಸೇನೆಯನ್ನು ಎಲ್ಲವನ್ನ ಬಳಸ್ಕೊಂಡು ಇನ್ನೊಂದು ಫ್ರಂಟ್ ಕೂಡ ಓಪನ್ ಮಾಡ್ತೀವಿ ನಾವು ನಿಮ್ಮ ಮೇಲೆ ಅನ್ನೋ ಸೈಕಲಾಜಿಕಲ್ ಪ್ರೆಷರನ್ನು ಭಾರತದ ಮೇಲೆ ತರೋಕೆ ಸಂದರ್ಭ ಬಂದರೆ ದಾಳಿನೂ ಕೂಡ ಮಾಡಿ ಆಲ್ರೆಡಿ ಯೂನಸ್ ಹೇಳಿಕೆ ಕೊಟ್ಟಿದ್ರು ಗೊತ್ತಾ ನಿಮಗೆ, ಚಿಕನ್ ಸ್ನೇಕ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಂದು ನೀವೊಂದು ಏರ್ ಬೇಸ್ ಮಾಡಿ ಅಂತ ಚೀನಿಯರನ್ನು ಆಹ್ವಾನ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಇಡೀ ಈಶಾನ್ಯ ಭಾರತ ಏನಿದೆ ಅದು ಲ್ಯಾಂಡ್ ಲಾಕ್ಡ್ ಅಂತ ಹೇಳಿದರು. ಆ ಚಿಕನ್ ಸ್ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಅದ್ರ ಮೂಲಕ ಈಶಾನ್ಯ ಭಾರತ ಹಾಗೂ ಭಾರತದ ಮುಖ್ಯ ಭೂಮಿ ಎಲ್ಲವೂ ಕೂಡ ಕನೆಕ್ಟ್ ಆಗಿದ್ದಾವೆ. ಎಲ್ಲವೂ ಮುಖ್ಯ ಭೂಮಿನೇ ನಮಗೆ, ಬಟ್ ಕನೆಕ್ಟೆಡ್ ಅವೆಲ್ಲ. ಆದರೆ ಯೂನಸ್ ಏನು ಹೇಳಿಕೆ ಕೊಟ್ಟಿದ್ರು, ಇದು ಲ್ಯಾಂಡ್ ಲಾಕ್ಡ್, ಸಮುದ್ರದ ಆಕ್ಸೆಸ್ಸೇ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಭಾರತದ ಈ ಈಶಾನ್ಯ ಭಾಗಕ್ಕೆ ನಾವೇ ರಕ್ಷಕರು, ಗಾರ್ಡಿಯನ್ಸ್ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಆ ಮೂಲಕ ನಮ್ಮ ಇಡೀ ಈಶಾನ್ಯ ಭಾರತದ ಮೇಲೆ ನೀವು ನೋಡಿ, ಅಲ್ಲಿ ಬಾಂಗ್ಲಾದ ಒಳಗೆ ನುಗ್ಗದ ಹಾಗಿದೆ ಇದು. ಒಂದು ಕಡೆ ಮಯನ್ಮಾರ್, ಒಂದು ಕಡೆ ಚೈನಾ, ಒಂದು ಕಡೆ ಭೂತಾನ್, ಒಂದು ಕಡೆ ಬಾಂಗ್ಲಾದೇಶ ಈ ಥರ ಇದ್ದಾರೆ. ಅದ್ರ ಒಳಗಡೆ ಹಿಂಗೆ ನುಗ್ಕೊಂಡು ಮತ್ತೆ ಹರಡಿದೆ ನಮ್ಮ ಈಶಾನ್ಯ ಭಾರತ. ಒಂದು ಸಣ್ಣ ಸ್ಟ್ರಿಪ್, ಈ ಸಿಲಿಗುರಿ ಕಾರಿಡಾರ್, ಅದ್ರ ಮೂಲಕ ಭಾರತದ ಕೋರ್ಗೆ ಅದು ಕನೆಕ್ಟ್ ಆಗಿದೆ ಇದು. ಸೊ ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಯೂನಸ್ ಹೇಳಿದ್ದು, ನಾವು ಇಲ್ಲಿ ಕತ್ತರಿಸಿದ್ರೆ ಸಾಕು, ಸಪ್ರೇಟ್ ಮಾಡಿಬಿಡ್ಬೋದು, ನಮ್ಮ ವಶಕ್ಕೆ ತಗೋಬೋದು ಅನ್ನೋ ರೀತಿಯಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ದು ಯೂನಸ್. ಸೊ ಈಗ ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ಯೂನಸ್ ಗ್ಯಾಂಗ್ ಜೊತೆ ಸೇರಿಕೊಂಡು ಮುಂದೊಂದು ದಿವಸ ಸನ್ನಿವೇಶ ಬಂತು ಅಂದರೆ ಈ ಕನಸನ್ನು ಕಾರ್ಯರೂಪಕ್ಕೆ ತರೋಕೆ, ದಾಳಿಗಳನ್ನು ಮಾಡೋಕೆ, ಅದು ಸೇನೆ ಮತ್ತು ಜಿಹಾದಿ ಕೂಟ ಎಲ್ಲರನ್ನ ಸೇರಿಸ್ಕೊಂಡು ನುಗ್ಗೋಕೆ ದೊಡ್ಡ ಪ್ರಮಾಣದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭಾರತದ ಪ್ರತಿಕ್ರಿಯೆ ಏನು? ಈ ಎಲ್ಲ ಬೆಳವಣಿಗೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಗಮನಿಸೋದು ಮಾತ್ರ ಅಲ್ಲ, ತಯಾರಿಗಳನ್ನು ಕೂಡ ಮಾಡ್ಕೊಳ್ತಿದೆ. ಆರ್ಥಿಕವಾಗಿ, ಸೈನಿಕವಾಗಿ, ರಾಜಕೀಯವಾಗಿ ಅವರನ್ನು ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾ ಇದೆ. ಮೊದಲಿಗೆ ಡೈರೆಕ್ಟಾಗಿ ಭಾರತ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ. ಇದು ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಗೆ ಅತಿರೇಕ ಅಂತ ಅನ್ನಿಸ್ಬೋದು, ಆದರೆ ಸೇನೆ ಎಲ್ಲದಕ್ಕೂ ರೆಡಿ ಇದ್ದೇ ಇರುತ್ತೆ, ತಯಾರಿ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ, ಅದೇ ಕೆಲಸ ಅವ್ರದ್ದು. ಅದರಲ್ಲೂ ಬಾಂಗ್ಲಾದಲ್ಲಿ ರ್ಯಾಪಿಡ್ ಆಗಿ ಬದಲಾವಣೆಗಳಾಗ್ತಿರೋದ್ರಿಂದ ಯಾವುದೇ ರೀತಿಯ ಸನ್ನಿವೇಶ ಎದುರಿಸೋಕೆ ಆ ಭಾಗದಲ್ಲಿ ಭಾರತ ತಯಾರಾಗ್ತಾ ಇದೆ. ಈ ಹಿಂದೆ ಆಪರೇಷನ್ ಸಿಂಧೂರ್ ಮುಗಿದ ತಕ್ಷಣವೇ ಬಾಂಗ್ಲಾ ಗಡಿಯಲ್ಲಿ ಸಮರಾಭ್ಯಾಸವನ್ನ ಮಾಡಿತ್ತು ಭಾರತ. ತೀಸ್ತಾ ಪ್ರಹಾರ್ ಹೆಸರಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ನಡೆಸೋ ರೀತಿ ಅಣುಕು ಅಭ್ಯಾಸ ನಡೆಸಿತ್ತು. ಅದರಲ್ಲಿ ಸೇನೆಯ ಇನ್ಫ್ಯಾಂಟ್ರಿ, ಆರ್ಟಿಲರಿ, ಯುದ್ಧ ವಿಮಾನಗಳು, ಯುದ್ಧ ಟ್ಯಾಂಕ್, ಸ್ಪೆಷಲ್ ಫೋರ್ಸಸ್ ಎಲ್ಲರೂ ಪಾಲ್ಗೊಂಡಿದ್ರು. ಫ್ಯೂಚರ್ನಲ್ಲಿ ಕೋಆರ್ಡಿನೇಟೆಡ್ ದಾಳಿ ನಡೆಸೋ ಸಂದರ್ಭ ಬಂತು ಅಂದರೆ ಅದಕ್ಕೂ ರೆಡಿ ಅನ್ನೋದನ್ನು ತೋರಿಸಿದ್ರು. ಈಗ ಗಡಿಯನ್ನು ಇನ್ನಷ್ಟು ಭದ್ರ ಮಾಡ್ತಾ ಇದ್ದಾರೆ. ಮೊದಲಿಗೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಮುಂಚಿನಷ್ಟು ಲೂಸ್ ಬಿಟ್ಟಿಲ್ಲ, ಈಗ ಭದ್ರತೆ ಹೆಚ್ಚು ಮಾಡಿದೆ. ಬಾಂಗ್ಲಾದಿಂದ ಭಾರತಕ್ಕೆ ಬರೋರ ಚೆಕ್ಕಿಂಗನ್ನು ಸೇನೆ ಚೆನ್ನಾಗಿ ಮಾಡ್ತಾ ಇದೆ. ಈಗ ಸುಂದರ್ಬನ್ ತೀರವನ್ನು ಕೂಡ ಯುದ್ಧೋಪಾದಿಯಲ್ಲಿ ಕಾಯ್ತಾ ಇದೆ. ಯಾಕಂದರೆ ನುಸುಳುಕೋರರು ನುಗ್ಗೋಕೆ ಸ್ವಲ್ಪ ಈಸಿ ಜಾಗ ಅಂದರೆ ಬೇ ಆಫ್ ಬೆಂಗಾಲ್ ತೀರದಲ್ಲಿರೋ ಸುಂದರ್ಬನ್ಸ್. ಯಾಕಂದರೆ ಸಮುದ್ರ ಹಾಗೂ ನದಿ ಸೇರೋ ಈ ಜಾಗದಲ್ಲಿ ಕಾವಲು ಕಾಯೋದು ತುಂಬ ಕಷ್ಟ. ಅಲ್ಲೂ ಕೂಡ ಸೇನೆ ಕಟ್ಟೆಚ್ಚರದಿಂದ ಕಾಯ್ತಾ ಇದೆ. ಇನ್ನು ಸಿಲಿಗುರಿ ಕಾರಿಡಾರನ್ನು ಕೂಡ ಇನ್ನಷ್ಟು ಭದ್ರ ಮಾಡ್ತಾ ಇದೆ ಭಾರತ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ಹಾಕ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಗೊಂಡೋಗಿ ಅಲ್ಲಿ ಇಡ್ತಾ ಇದೆ. ಹೊಸದಾಗಿ 3 ಆರ್ಮಿ ಬೇಸ್ಗಳನ್ನೇ ಅಲ್ಲಿ ರೆಡಿ ಮಾಡಿದೆ. ಅಸ್ಸಾಂನ ಧುಬ್ರಿ, ಬಿಹಾರದ ಕಿಶನ್ಗಂಜ್, ಪಶ್ಚಿಮ ಬಂಗಾಳದ ಛೊಪ್ರಾದಲ್ಲಿ 3 ಹೊಸ ಬೇಸ್ಗಳು ತಲೆ ಎತ್ತಿವೆ. ಈ 3 ಬೇಸ್ಗಳು ತುಂಬ ಆಯಕಟ್ಟಿನ ಜಾಗದಲ್ಲಿವೆ. ದುಬ್ರಿ ಸೇನಾ ನೆಲೆ ಬಾಂಗ್ಲಾ ಗಡಿಯಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿದೆ. ಭಾರತ ಇಲ್ಲಿಂದ ಯಾವುದೇ ರೀತಿಯ ದಾಳಿಗೆ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ಬೋದು.
ಜೊತೆಗೆ ಬಿಹಾರದ ಕಿಶನ್ಗಂಜ್ ಬಳಿ ಸೇನಾ ನೆಲೆಯನ್ನು ಎಬ್ಬಿಸಲಾಗಿದೆ. ಅದು ಫಾರ್ವರ್ಡ್ ಬೇಸ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಕಿಶನ್ಗಂಜ್ ಕೂಡ ಬಾಂಗ್ಲಾ ಗಡಿಯಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅವೇ. ಹಾಗೆ ಪಶ್ಚಿಮ ಬಂಗಾಳದ ಚೊಪ್ರಾ ನೆಲೆ ಬಾಂಗ್ಲಾದಿಂದ ಕೇವಲ 10 ಕಿಲೋಮೀಟರ್ ದೂರ ಇದೆ. ಈ 3 ನೆಲೆಗಳು ಬ್ರಹ್ಮಪುತ್ರ ಕೋರ್ ವ್ಯಾಪ್ತಿಗೆ ಬರ್ತವೆ. ಹಾಗೆ ಸಿಲಿಗುರಿ ಏರಿಯಾ ಸೇನೆಯ ತ್ರಿಶಕ್ತಿ ಕೋರ್ 33rd ಕೋರ್ ಕಮಾಂಡ್ ಅಡಿ ಬರುತ್ತೆ. ಇಲ್ಲಿ ಸೇನೆ ಈಗ ಆಲ್ರೆಡಿ ಅತ್ಯಾಧುನಿಕ ರಫೈಲ್ ಜೆಟ್ಸ್ ಇಟ್ಟಿದೆ. ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಆಕಾಶ್ ಹಾಗೂ S-400ಗಳನ್ನು, ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೂಡ ಅಲ್ಲಿ ಇಟ್ಟಿದೆ. ಹಿರಿಯ ಸೇನಾಧಿಕಾರಿಗಳು ಪದೇ ಪದೇ ಭೇಟಿ ಕೊಡ್ತಾ ಇದ್ದಾರೆ. ಅವರೇ ಕೊಟ್ಟಿರೋ ಹೇಳಿಕೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ ಚಿಕನ್ ಸ್ನೆಕ್ ಅಥವಾ ಈ ಸಿಲಿಗುರಿ ಕಾರಿಡಾರ್ ವೀಕ್ ಜಾಗ ಅಲ್ಲ, ಬದಲಾಗಿ ನಮ್ಮ ಅತ್ಯಂತ ಸುಭದ್ರ ರಕ್ಷಣಾ ಪ್ರದೇಶ ಇದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಫೋರ್ಟಿಫೈ ಮಾಡ್ತಾ ಇದ್ದೀವಿ ಆ ಏರಿಯಾವನ್ನು. ಜೊತೆಗೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಕೂಡ ಸೇನೆ ಜಾಸ್ತಿ ಮಾಡಿದೆ. ಭಾರತದ ಒಳಗಡೆ ಇಂಟೆಲಿಜೆನ್ಸ್ ಬ್ಯೂರೋ IB ಹಾಗೂ ಹೊರಗೆ ರಾ ತನ್ನ ನೆಟ್ವರ್ಕ್ ಹೆಚ್ಚಿಸ್ತಾ ಹೋಗ್ತಿದ್ದಾರೆ. ಉಗ್ರರು, ಸ್ಲೀಪರ್ ಸೆಲ್ಗಳು, ಅಕ್ರಮ ಆಯುಧಗಳು ಗಡಿಯೊಳಗೆ ಬಾರದಂತೆ ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಾಕಿಸ್ತಾನ ಮತ್ತು ಈ ಯೂನಸ್ನ ಬಾಂಗ್ಲಾ ಸೇರಿಕೊಂಡು ಯಾವ ರೀತಿ ಭಾರತದ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಭಾರತವನ್ನು ಇನ್ನೊಂದು ಸೈಡ್ನಿಂದಲೂ ಕೂಡ ಕವರ್ ಆಗೋಕೆ ಅಫ್ಘಾನಿಸ್ತಾನ ಜೊತೆ ನೀವು ಕ್ಲೋಸ್ ಆಗಿ ಕವರ್ ಅಂತ ಅಂದ್ಕೊಳ್ತಿದ್ದಾರೆ. ನಾವು ಬಾಂಗ್ಲಾ ಜೊತೆಗೆ ಆ ಕಡೆಯಿಂದ ನಿಮ್ಮನ್ನು ಕವರ್ ಮಾಡ್ತೀವಿ ಅಂಥೇಳಿ ಪಾಕ್ ಮಾಡ್ತಿರೋ ಈ ಪಿತೂರಿ ಏನು, ಅದರ ಲೆವೆಲ್ ಈಗ ಯಾವ ಹಂತಕ್ಕೆ ಬಂದಿದೆ, ಅದರ ಪರಿಣಾಮಗಳೇನಾಗುತ್ತೆ ಹಾಗೂ ಭಾರತದ ತಯಾರಿ ಹೇಗಿದೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಗಂಭೀರ ವಿಚಾರ ಇದು. ಆಗೋ ತನಕ ಎಲ್ಲವೂ ಕೂಡ ನಮಗೆ ಸೀರಿಯಸ್ನೆಸ್ ಗೊತ್ತಾಗಲ್ಲ, ಆದಮೇಲೆ ಗೊತ್ತಾಗೋದು. ಹಾಗಾಗಿ ತುಂಬ ಅಲರ್ಟ್ ಆಗಿರಬೇಕು ನಾವು ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡಬಹುದು. ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ಕಾಂಟೆಂಟ್ಗೆ ಆಕ್ಸೆಸ್ ಪಡಿಬಹುದು. ಹಾಗೆ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನೀವು ಬೆಂಬಲ ಕೊಟ್ಟಂತಾಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.